ಓಂ ಗಣಪತೇ ನಮಃ. ಗಣಪತಿ ವಿಸರ್ಜನೆ ಅಂತ ಹೇಳಿದ್ರೆ ಎಲ್ಲ ಕಡೆನೂ ಹುಡುಗರಿಗೆ ಸಡಗರ ಜಾಸ್ತಿನೇ ಇರುತ್ತೆ. ಹಾಗೆ ನಮ್ಮ ಕಡೆ ಹುಡುಗರು ಈ ವರ್ಷ ಏನು ಮಾಡಿದ್ರು ಅಂತ ಹೇಳಿದ್ರೆ ವೇಷವನ್ನು ಹಾಕೊಂಡು ಜನರನ್ನ ರಂಜಿಸಬೇಕು ಅಂತ ಹೇಳಿ ರೆಡಿ ಆಗ್ತಾ ಇದ್ದಾರೆ. ಈ ಒಂದು ಮಟ್ಟದಲ್ಲಿ ಯೋಚನೆ ನಮ್ಮೂರಿನಲ್ಲಿ ಸದ್ಯಕ್ಕಂತೂ ಯಾರೂ ಮಾಡಿಲ್ಲ. ನಿಜವಾಗ್ಲೂ ಒಂದು ಅದ್ಭುತವಾದಂತಹ ಯೋಚನೆ ನಮ್ಮ ಹುಡುಗರದು. ನಾವು ಹೋಗುವಷ್ಟರಲ್ಲಿ ದೇವರ ವಿಸರ್ಜನೆಗೆ ದೇವರನ್ನ ಹೊರಗಡೆ ಕರೆತಂದು ವಾಹನದ ಮೇಲೆ ಕೂರಿಸಿ ರೆಡಿ ಮಾಡಿಟ್ಟಿದ್ರು. ದೇವರ ವಿಸರ್ಜನೆಯ ಸಮಯದಲ್ಲಿ ನಮ್ಮ ಹುಡುಗರು 2 ಮೊಸರು ಗಡಿಕೆಯನ್ನು ಕಟ್ಟಿದ್ರು. ಒಂದು ಈ ಒಂದು ಮಟ್ಟದಲ್ಲಿ ಇಲ್ಲಿ ನೋಡಿಸ್ತಾ ಇದೆ, ಇನ್ನೊಂದು ಕಡೆ ಇದೆ. ಮಹಾಗಣಪತಿಯ ವಿಸರ್ಜನೆ ವೇಳೆಗೆ ನಮ್ಮ ಹುಡುಗರ ಡ್ಯಾನ್ಸ್ ಅಂತೂ ಗಿಚ್ಚಿಗಿಲಿ ಸಖತ್ತಾಗಿತ್ತು ಗುರು. ಅಂತೂ ಇಂತೂ ಮೊದಲನೇ ಮೊಸರು ಗಡಿಕೆ ಹತ್ರ ಬಂದ್ವಿ. ನಮ್ಮ ಹುಡುಗರು ಇನ್ನೇನು ಮೊಸರು ಗಡಿಕೆನ ಹೊಡಿಬೇಕು ಅಂದ್ಕೊಳ್ಳೋಷ್ಟರಲ್ಲಿ 1-2 ಬಾರಿ ಟ್ರೈ ಮಾಡಿ ಬಿದ್ದರು. ಆನಂತೂ ಕೊನೆಗಂತೂ ಆ ಮೊಸರು ಗಡಿಕೆಯನ್ನು ಹೊಡೆದೇ ಬಿಟ್ರು. ನಮ್ಮ ವೇಷಧಾರಿಗಳು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ತಮಗೆ ನೀರು ಕೊಟ್ಟಿರುವಂತಹ ಅಕ್ಕಂದಿರಿಗೆ ಟಾಟಾ ಮಾಡಿ ಅಲ್ಲಿಂದ ಹೊರಟೇ ಬಿಟ್ರು. ಈ ಒಂದು ಸಮಯದಲ್ಲಿ ಏನಂತ ಹೇಳಿದ್ರೆ ನನ್ನ ದೋಸ್ತನೊಬ್ಬ ಜನರ ಗುಂಪಲ್ಲಿ ಹೋಗಿ ಕುಣಿದಿದ್ದು ತನಗೆ ವೇಷ ಹಾಕಿದ್ದೀನಿ, ತಾನು ಯಾರು ಅಂತ ಗೊತ್ತಾಗೋದಿಲ್ಲ ಅನ್ನುವಂಥ ಹುಮ್ಮಸ್ಸಲ್ಲಿ ತುಂಬ ಕುಣಿದ್ಬಿಟ್ಟಿದ್ದಾನೆ. ನಮ್ಮ ದೋಸ್ತರಂತೂ ಅವ್ರ ಮನೆಯವ್ರ ಹತ್ರ ಹೋಗಿ ನಿಂತ್ಕೊಂಡ್ರು. ಈ ಒಂದು ಸಮಯದಲ್ಲಿ ಅವ್ರ ಮನೆಯವರು ಅವರನ್ನು ಪರಿಚಯ ಹಿಡಿಲಿಲ್ಲ. ಕಾರಣ ಏನಂತ ಹೇಳಿದ್ರೆ ನಾವು ಯಾರಿಗೂ ಕೂಡ
ನಮ್ಮ ಇದೇ ಒಂದು ವೇಷವನ್ನು ಧರಿಸ್ತೀವಿ ಅಂತ ಯಾರಿಗೂ ಕೂಡ ಹೇಳಿರಲಿಲ್ಲ. ಹಾಗಾಗಿ ಈ ಒಂದು ವೇಷ ಹಾಕಿದ್ದೀವಿ ಅಂತ ಯಾರಿಗೂ ಕೂಡ ಗೊತ್ತಾಗಲಿಲ್ಲ. ನನ್ನ ದೋಸ್ತ ಹೋಗಿ ಅವ್ರ ಮನೆಯವ್ರಿಗೆ ಮುಖ ತೋರಿಸೋಲ್ಲರಿಗೂ ಅವನೇ ಒಳಗಿರೋದು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಭಯ ಪಡ್ತಿದ್ರು ಅವರು ನೋಡೋಕೆ. ಸಿಂಹದ ವೇಷ ಹಾಕ್ಕೊಂಡು ನನ್ನ ದೋಸ್ತ ಎಲ್ಲರಿಗೂ ಇಷ್ಟವಾಗಿದ್ದ. ಆದರೆ ಈ ಅಜ್ಜಿ ನೋಡಿ ಯಾವ ರೀತಿ ಭಯ ಪಡ್ತಾ ಇದೆ ಅಂತ. ಈ ಸಂದರ್ಭದಲ್ಲಿ ನಮ್ಮ ಹುಡುಗರಿಗೆ ತುಂಬ ಇಷ್ಟವಾಗಿದ್ದು ಮಕ್ಕಳು. ಹಾಗೆ ಇಷ್ಟು ದಿನಗಳ 7 ದಿನಗಳ ಮಟ್ಟ ನಮ್ಮ ಒಂದು ಗಣೇಶ ಚತುರ್ಥಿ ನಡೆಯುತ್ತೆ. ಹಾಗೆ ಇಂಥ ಒಂದು ಸಂದರ್ಭದಲ್ಲಿ ಕೆಲವೊಂದು ಆಟೋಟಗಳನ್ನು ಆಡಿಸ್ತಾರೆ. ಆ ಒಂದು ಆಟೋಟಗಳನ್ನು ಆಡಿಸಿದ್ದಕ್ಕೆ ಬಹುಮಾನವನ್ನು ನೀಡಲಾಗುತ್ತೆ. ಇಲ್ಲಿ ತಂದಿಟ್ಟಿದ್ದಾರೆ ಕೆಲವೊಂದು ಬಹುಮಾನಗಳನ್ನು. ಮಹಾಗಣಪತಿಯ ಬೆಳ್ಳಿ ಕಿರೀಟವನ್ನು ನೀಡಿದಂತಹ ಶ್ರೀಯುತ ವಾಸು ಮಂಜುನಾಥ್ ದೇವಡಿಗ್ ಸಂಬಾಳ್ಸೆ ಇವರ ಕುಟುಂಬಕ್ಕೆ ಆಯುರ ಆರೋಗ್ಯ ಐಶ್ವರ್ಯವನ್ನ ಕರುಣಿಸಲಿ, ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಕೊಟ್ಟು ಈ ಮಹಾಗಣಪತಿ ಸೇವೆಯಲ್ಲಿ ಬೇರೆ ಬೇರೆ ಸೇವೆಗಳಲ್ಲಿ ಭಾಗವಹಿಸುವಂತಹ ಶಕ್ತಿಯನ್ನ ಮಹಾಗಣಪತಿ ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ಅವರಿಗೆ ಊರಿನ ಪರವಾಗಿ ಸಮಿತಿಯ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಪ್ರಧಾನ ಬಾಗಿಲುವನ್ನ ನೀಡಿದಂತ ನಮ್ಮ ಸಮಿತಿಯ ಸದಸ್ಯರು ಶ್ರೀಯುತ ವೆಂಕಟೇಶ್ ಶನಿಯಾರ ನಾಯ್ಕ್, ಸಮಿತಿಯ ಪಕ್ಕದಲ್ಲೇ ವಾಸಿಸುವಂತವರು. ಇವರಿಗೆ ಸಹ ಮಹಾಗಣಪತಿಯು ಆಯುರಾರೋಗ್ಯ ಐಶ್ವರ್ಯವನ್ನ ಕರುಣಿಸಲಿ, ಇದೇ ರೀತಿ ಸೇವೆ ಬೇರೆ ಬೇರೆ ಕಡೆಯಲ್ಲೂ ಸಹ ಕೊಟ್ಟಿದ್ದ ನೀಡುವಂತಹ ಶಕ್ತಿಯನ್ನ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ನಮ್ಮ ಊರಿನ ಪರವಾಗಿ ಸಮಿತಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನ ಸಲ್ಲಿಸ್ತಾರೆ. ಮಹಾಗಣಪತಿಯ ವಿಸರ್ಜನೆ ಅಂತ ಹೇಳಿದ್ರೆ ಅಲ್ಲಿ ಎಷ್ಟೋ ಜನಗಳು ಸೇರ್ತಾರೆ. ಅದೆಷ್ಟೋ ಜನಗಳ ಸಹಾಯಸ್ಥದಿಂದ ಮಹಾಗಣಪತಿಯ ವಿಸರ್ಜನೆಯನ್ನು ಮಾಡಲಾಗುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ನನ್ನ ಗೆಳೆಯನ ಅಂಗಡಿಯಲ್ಲಿ ಇದ್ದಂಥ ಗಿರಾಕಿಗಳನ್ನು ನೋಡಿ ನಾನಿದ್ದಂಗಾದೆ. ಅತ್ಯುತ್ತಮವಾದಂತಹ ವ್ಯಾಪಾರ ಕೂಡ ಆವತ್ತು ಕೂಡಿ ಬಂತು. ವಾಲಿಬಾಲ್ನಲ್ಲಿ ವಿಜೇತರಾಗಿದೆ. ಈ ತಂಡದ ನಾಯಕ ಹಾಗೂ ಸದಸ್ಯರು ಬನ್ನಿ. ವಾಲಿಬಾಲ್ನಲ್ಲಿ ವಿಜೇತರಾದರೆ ಬಹುಮಾನವನ್ನು ತೆಗೆದುಕೊಳ್ಳಬೇಕು. ಮಹಾಗಣಪತಿಗೆ ನೈವೇದ್ಯವಾದಂತ ಜೊತೆಗಾಳು ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆಲ್ಲ ಬಹುಪ್ರಿಯವಾದ ವೇಷ ಅಂತ ಹೇಳಿದ್ರೆ ಸಿಂಹದ ವೇಷವಾಗಿತ್ತು. ಎಲ್ಲ ಮಕ್ಕಳು ಬಂದು ಸಿಂಹದ ಮೇಲೆ ಮುಗಿಬಿದ್ರು. ಇಷ್ಟೊಂದು ಜನಗಳ ಮಧ್ಯೆ ಅಜ್ಜ ಎಲ್ಲರ ಕಣ್ಮನ ಸೆಳೆಯುವಂತಹ ಜೋಡಿಯಾಗಿತ್ತು. ನಿಜವಾಗ್ಲೂ ಅತ್ಯದ್ಭುತವಾದಂತಹ ನಟನೆಯ ಮೂಲಕ ಇಲ್ಲಿ ಎಲ್ಲರ ಮನಮನವನ್ನು ಸೆಳೆದಂತಹ ಜೋಡಿ. ₹60,000 ಮಾರುತಿ ವೆಂಕಟೇಶ್ ನಾಯ್ಕ್, ₹60,000 1 ಸಾವಿರ. ಮಾರುತಿ ವೆಂಕಟೇಶ್ ನಾಯ್ಕ್ 2 ಸಾವಿರ. ಮಾರುತಿ ವೆಂಕಟೇಶ್ ನಾಯ್ಕ್
ಉಂಗುರ ಬಂಗಾರದ ಉಂಗುರ 60,000 ರೂಪಾಯಿಗೆ ಬಂಗಾರದ ಉಂಗುರವನ್ನ ಪಡೆದಂತ ಮಾರುತಿ ವೆಂಕಟೇಶ್ ನಾಯ್ಕ ಬಂಗಾರಾವ್ ಅವರ ಕುಟುಂಬಕ್ಕೆ ಶ್ರೀ ಮಹಾಗಣಪತಿ ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥನೆ ಮಾಡ್ಕೊಳ್ತೇವೆ. ನಾಗರಾಜ್ ಮಾದೇವ್ ನಾಯ್ಕ 1,000 ರೂಪಾಯಿ ಮುಡಿಗಂಧ ಪ್ರಸಾದ 2,000 ರೂಪಾಯಿ ಕೃಷ್ಣ ಹರಿಕಾಂತ್ 5,000 ರೂಪಾಯಿ ಗಣಪತಿ ನಾಯ್ಕ ಬಡಬರ್ಸೆ 7,000 ರೂಪಾಯಿ ಜಯಂತ್ ನಾಯ್ಕ ದುಂಡಬೇಳು 11,111 ರಾಜು ಬ್ರದರ್ಸ್ ಬಡವಾಚೇರಿ 11,111 13,000 ರತ್ನಾಕರ್ ಸೈಟ್ 15,000 ರಾಜು ಬ್ರದರ್ಸ್ 15,000 17 ನಾಗರಾಜ್ ನಾಯ್ಕ್ 18 ರಾಜು ಬ್ರದರ್ಸ್ ಮಡುವಾಚೇರಿ 20,000 ಕೃಷ್ಣ ಹರಿಕಾಂತ್ 22 ರಾಘು ಬ್ರದರ್ಸ್ 23 ನಾಗರಾಜ್ ನಾಯ್ಕ್ 33,333 ರಾಘು ಬ್ರದರ್ಸ್ ಮಡುವಾಚೇರಿ 33,333 35,000 ಯೋಗೇಶ್ ಮಂಜುನಾಥ್ ದೇವಳಿಗ ಸಡಗಸೆ ಯೋಗೇಶ್ 36,000 ರಾವಿ ಬ್ರದರ್ಸ್ ಮಡಿಯಾಕೇರಿ 37,000 ಕೃಷ್ಣ ಹರಿಕಾಂತ್ 38 ರಾಘು ಬ್ರದರ್ಸ್ 40,000 ಯೋಗೇಶ್ ಮಂಜುನಾಥ್ ದೇವಳಿಗ ಸಡಗಸೆ 41,000 ರಾಘು ಬ್ರದರ್ಸ್ ಮಡಿಯಾಕೇರಿ 41,000 ರಾಘು ಬ್ರದರ್ಸ್ ಮಡಿಯಾಕೇರಿ ರಾಘು ಸಹೋದರರು 41,000 ರಾಘು ಸಹೋದರರು ಮಡಿಯಾಕೇರಿ 41,000 42,000 ಯೋಗೇಶ್ ಮಂಜುನಾಥ್ ದೇವಳಿಗ ಸಡಗಸೆ 42,000 43,000 ರಾಘು ಸಹೋದರರು 44,000 ಕೃಷ್ಣ ಹರಿಕಾಂತ್ ಗಾಯಿಗಿರ 44,000 ಕೃಷ್ಣ ಹರಿಕಾಂತ್ 44,000 ಕೃಷ್ಣ ಹರಿಕಾಂತ್ ಗಾಯಿಗಿರ 44,000 ಕೃಷ್ಣ ಹರಿಕಾಂತ್ ಗಾಯಿಗಿರ 45,000 ರಾಘುಗಿರ ಸಹೋದರರು ಮಡಿಯಾಕೇರಿ 45,000 ರಾಘು ಸಹೋದರರು ಮಡಿಯಾಕೇರಿ ರಾಘು ಸಹೋದರರು 45,000 ರಾಘು ಸಹೋದರರು 45,000 ರಾಘು ಸಹೋದರರು ಮಡಿಯಾಕೇರಿ ಅವರ ಮೇಲೆ ಭಾಗವಹಿಸಲು ಇದ್ರೆ ಪೂಜೆ ಭಾಗವಹಿಸಬೇಕು 45,000 ರಾಘು ಸಹೋದರರು ಮಡಿಯಾಕೇರಿ ರಾಘು ರಾಘು ಬ್ರದರ್ಸ್ ರಾಘು ಸಹೋದರರು 45,000 45,000 ರಾಘು ಸಹೋದರರು ಮಡಿಯಾಕೇರಿ ಮುಡಿಗಂಧ ಪ್ರಸಾದ 45,000 ರಾಘು ಸಹೋದರರು 45,000 ಮುಡಿಗಂಧ ಪ್ರಸಾದ ಈ ವರ್ಷದ ಕೊನೆಯ ಸಾಲು 45,000 ರಾಘು ಸಹೋದರರು ಮುಡಿಗಂಧ ಪ್ರಸಾದ 2,000 ಮುಡಿಗಂಧ ಪ್ರಸಾದ ರಾಘು ಸಹೋದರರು 2,000 45,000 2,000 ಪರಮ ಪವಿತ್ರವಾದಂತಹ ಶ್ರೀ ಮಹಾಗಣಪತಿ ಧರಿಸಿದಂತ ಮಹಾಗಣಪತಿಯ ಮುಡಿಯಲ್ಲಿ ಶೋಭಿಸಿದಂತಹ ಮುಡಿಗಂಧ ಪ್ರಸಾದವನ್ನ ಸವಾಲಿನಲ್ಲಿ ಪಡೆದಂತಹ ರಾಘು ಸಹೋದರರಿಗೆ ಹಾಗೂ ಅವರ ಕುಟುಂಬಕ್ಕೆ ಶ್ರೀ ಮಹಾಗಣಪತಿ ಆಯುರಾರೋಗ್ಯ ಐಶ್ವರ್ಯವನ್ನು ಗಮನಿಸಲಿ ಎಂದು ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ. ನಿರ್ವಹಣೆ ಸಮೇತ
ಕಿತ್ತಾಳೆ ನಿರ್ವಹಣಾ ಸಮಿತಿ ಇಲ್ಲಿಗೆ ಶ್ರೀ ಮಹಾಗಣಪತಿಯ ಪ್ರಸಾದದ ಏಳನ್ನು ಇಲ್ಲಿಗೆ ನಿಲ್ತದೆ. ಈಗ ಶ್ರೀ ಮಹಾಗಣಪತಿಯ ಶೋಭಾ ಯಾತ್ರೆ ಮುಂದುವರಿತದೆ. ಯುವಕರ ಕೋರಿಕೆಯ ಮೇರೆಗೆ ಕಳೆದ ವರ್ಷದ ಹಾಗೆ ಈ ವರ್ಷ ಕೂಡ ಇನ್ನೂ 10 ನಿಮಿಷ ಇದೇ ಸರ್ಕಲ್ನಲ್ಲಿ ಕುಣಿಯುವುದಕ್ಕೆ ಡಿಜೆ ಸೌಂಡ್ ಜೊತೆಗೆ ಕುಣಿಯುವುದಕ್ಕೆ ಅವಕಾಶ ಇರುತ್ತೆ. ಅವರ ಕೋರಿಕೆ ಮೇರೆಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಮೊಸರುಗಡಿಗೆ ಹೊಡೆಯುವ ಕಾರ್ಯಕ್ರಮ ಕೂಡ ಇದೆ ಯುವಕರಿಂದ. ನಂತರ ಮಹಾಗಣಪತಿಯ ಶೋಭಾಯಾತ್ರೆ ಡಿಜೆ ರಹಿತವಾಗಿ ಡಿಜೆ ಇಲ್ಲಿಗೆ ಕೊಂಡುಬರ್ತಿದೆ. ಡಿಜೆಯನ್ನು ಇಲ್ಲೇ ಬಿಟ್ಟು ತುಂಬಾ ಶಾಂತ ರೀತಿಯಿಂದ ಸಮುದ್ರ ಕಿನಾರೆಯನ್ನು ಪ್ರವೇಶಿಸಿ ಅಲ್ಲಿ ಶ್ರೀ ಮಂಗಲ ಮೂರ್ತಿಯನ್ನ ಜಲಸ್ತಂಭನ ಮಾಡಲಿಕ್ಕಿದ್ದೇವೆ.